ಸ್ವಾಗತ ಸುಸ್ವಾಗತ, ವೆಲ್ಕಮ್ ಟು ಎಕ್ಸ್ ಎನ್ ಕನ್ನಡ. ಸೊ ಇವತ್ತು ಒಂದು OG ಗೇಮ್ ಆಡೋಣ ಅಂತ ಹೊರಟಿದ್ದೀವಿ. ಸೊ ಲಗೋರಿ ಆಡೋಣ ಅಂತ ಹೇಳ್ಬಿಟ್ಟು ರೂಲ್ಸ್ ಎಲ್ಲ ಸೇಮೇ ಇರುತ್ತೆ, ಬಟ್ ಓನ್ಲಿ ಡಿಫರೆನ್ಸ್ ಅಂದರೆ ಹೊಡೆಯೋದು ಬಾಲಲ್ಲಿ, ಬಟ್ ಹೊಡೆಸ್ಕೊಂಡಾಗ ನೋವು ಆಗಬಾರ್ದು ಅಂದ್ಬಿಟ್ಟು ವಾಟರ್ ಬಲೂನಲ್ಲಿ ಹೊಡೆಸ್ಕೊತೀವಿ. ಸೊ ವಾಟರ್ ಬಲೂನ್ಸ್ನ ನಾವು 2 ವೈಟ್ ಕಲರ್ ಬಕೆಟಲ್ಲಿ 2 ಕಾರ್ನರ್ಸಲ್ಲಿ ಇಟ್ಟಿರ್ತೀವಿ. ಒಂದು ಟೀಮ್ ಇವಾಗ ಲಗೋರಿ ಕಲ್ಲಿಗೆ ಹೊಡೆದ್ರು ಅಂತ ಹೇಳಿದ ತಕ್ಷಣ ಆಪೋನೆಂಟ್ ಟೀಮ್ ಅವರು ಬೋತ್ ದ ಡೈರೆಕ್ಷನ್ಸ್ಗೆ ಹೋಗ್ಬಿಟ್ಟು ಆ ಬಕೆಟ್ ಪಕ್ಕ ನಿಂತ್ಕೋಬೇಕು. ಸೊ ಸೈಮಲ್ಟೇನಿಯಸ್ಲಿ ಇಬ್ಬರು ಎಸೆಯಂಗಿಲ್ಲ, ಆ ಸೈಡಿಂದ ಒಬ್ಬ ಈ ಸೈಡಿಂದ ಒಬ್ಬ, ಅಂದರೆ 1 after 1 ಇವನೊಂದು ಎಸ್ದ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಬ್ಬ ಎಸಿಬೇಕು. ಸೊ ಆ ಥರ ಗೇಮ್ ನಡೀತಾ ಹೋಗುತ್ತೆ. ಸೊ ಇದರಲ್ಲಿ ಕಲ್ಲಿಗೆ ಬಿದ್ದುಬಿಟ್ಟು ಡೈರೆಕ್ಟಾಗಿ ಇನ್ ಕೇಸ್ ಕ್ಯಾಚ್ ಹಿಡಿದ್ರು ಅಂತ ಹೇಳಿದ್ರೆ ಔಟ್ ಆಗ್ತೀವಿ. ಸೊ ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ. ನಾವು ಅದನ್ನು ಕಟ್ಟಿದ್ವಿ ಅಂತ ಹೇಳಿದ್ರೆ 2 ಪಾಯಿಂಟ್ ಸಿಗುತ್ತೆ. ವಾಟರ್ ಬಲೂನಲ್ಲಿ ಬಿತ್ತು ಅಂತ ಹೇಳಿದ್ರೆ ಹೊಡೆದಿರೋ ಟೀಮ್ಗೆ 1 ಪಾಯಿಂಟ್ ಸಿಗುತ್ತೆ. ಸೊ ಯಾವ ಟೀಮ್ ಫಸ್ಟ್ 5 ಪಾಯಿಂಟ್ಸ್ಗೆ ಹೋಗ್ತಾರೋ ಅವರೇ ಇವತ್ತಿನ ಚಾಲೆಂಜ್ ವಿನ್ ಆಗ್ತಾರೆ. ಏನಾಗುತ್ತೆ ನೋಡೋಣ. ಸೊ ಇವತ್ತು ಟೀಮ್ 1 ಅಲ್ಲಿದ್ದಾರೆ ನಮ್ಮ ಹರಿ, ಕಿಶನ್ ಹಾಗೂ ಶೆಟ್ಟಿ. ಆ್ಯಂಡ್ ಇವ್ರು ಫೇಸ್ ಮಾಡ್ತಾ ಇರೋದು ನಮ್ಮ ಟೀಮ್ 2ನಲ್ಲಿ ವೇದಾಂತ್, ಚಿಂಟು ಹಾಗೂ ಅಮಿತ್ನ. ಲೆಟ್ ದ ಬ್ಯಾಟಲ್ ಬಿಗಿನ್. ಓಕೆ, ಅಂತೂ ಇವತ್ತಿನ OG ಆಟ ಲಗೋರಿ ಸ್ಟಾರ್ಟ್ ಆಗಿದೆ. ಸೊ ಟೀಮ್ಸ್ 2 ಸ್ಟ್ರಾಂಗ್ ಇದೆ. ನೋಡೋಣ ಫಸ್ಟ್ ಯಾರು ಹೊಡಿತಾರೆ ಕಲ್ಗೆ ಅಂತ ನೋಡೋಣ. ಇದೊಂಥರ ಸ್ಟಾರ್ಟು ಶ್ರೇಯಸ್ ಅವರು ಹತ್ರ ಹೊಡಿದಾರೆ. ಸೆಕೆಂಡ್ ಒನ್ ನೋಡಿ ಹತ್ರ ಹೊಡೆದ್ರು ಆ್ಯಕ್ಚುಲಿ. ಇವಾಗ ಥರ್ಡ್ ಒನ್ ಮೋಸ್ಟ್ಲಿ ಡೈರೆಕ್ಟ್ ಹಿಟ್ ಬೀಳ್ಬೋದು ಅನ್ಸುತ್ತೆ. ವೇದ್ ಅವ್ರು ಯಾಕೋ ಬಗ್ ನೋಡ್ತಾನೇ ಇದ್ದಾರೆ. ನೀವು ಹೇಳ್ದಂಗೆ ಬಿದ್ದಿದೆ. ಇಲ್ಲಿ ಕಟ್ತಾರ ಅನ್ನೋದು ಇರೋದು ಇವಾಗ ಆಟ. ಬಂತು ಒಂದು ಥ್ರೋ, ಮಿಸ್ಸು, ಇನ್ನೊಂದು ಮಿಸ್ಸು. ಒಳ್ಳೆ ಹಾರಿದ್ದಾರೆ. ಎಸಿಬೇಕಾದ್ರೆ ಸ್ಪ್ಲಾಶ್ ಆಗಿ ವಂಡರ್ ಸ್ಪ್ಲಾಶ್ ಆಯ್ತು ಅವ್ರ ತಲೆ ಮೇಲೆ, ಶ್ರೇಯಸ್ ಅವ್ರ ತಲೆ ಮೇಲೆ. ಒಪ್ಕೊಂಡ್ರು ಶ್ರೇಯಸ್ ಅವರೇ ಬಿತ್ತು ಅಂತ ಹೇಳ್ಬಿಟ್ಟು. ಅದು ಅವ್ರ ಕೈಯಲ್ಲೇ ಬಲೂನ್ ಹೊಡೆದ್ಬಿಟ್ಟು ಕ್ಲೀನಾಗಿ ಬಂದು ಎಡ್ಜ್ ಹೊಡೆದಿದೆ. ಸೊ 1-0 ಆಗಿದೆ ಇಲ್ಲಿ ವೇದಾಂತ್ ಅವ್ರು ಏನು ಫಸ್ಟ್ ಶಾಟೇ ಹೊಡೆದಿದ್ದಾರೆ. ಪ್ಲಸ್ ಒಂದೇ ಒಂದು ಕಲ್ ಬಿದ್ದಿದೆ ಅನಿಸ್ತಾ ಇದೆ ಯಾಕೋ. ಇಲ್ಲ 2 ಬಿದ್ದಿದೆ. ಸೊ ಇವ್ರ ಹತ್ರ ಚಾನ್ಸ್ ಇದೆ ಇದನ್ನು ಕಟ್ಟಕ್ಕೆ. ಇಲ್ಲಿ ಹೊಡಿಬೋದಿತ್ತು ಚಿಂಟುಗೆ, ಬಟ್ ಅರ್ಜೆಂಟಲ್ಲಿ ಬಲೂನ್ ಕೈಯಲ್ಲೇ ಹೊಡೆಸ್ಕೊಂತಿದ್ದಾರೆ. ಬಟ್ ಬಿತ್ತು ಅಮಿತ್ಗೆ. ನೋಡಿ ಇಲ್ಲಿ ಅಮಿತ್ ಅವ್ರ ಬಲೂನ್ ಸೈಡ್ ನೋಡ್ಲೇ ಇಲ್ಲ, ಮನೆ ಕಟ್ಟೋದ್ರಲ್ಲೇ ಇದ್ದಾರೆ, ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೂಪರ್ಬಾಗಿ ಬಿತ್ತು ಅಮಿತ್ ಅವ್ರಿಗೆ ನೋಡಿ. 1-1 ಆಗಿದೆ. ಆಟ ಮಜಾ ನಡೀತಾ ಇದೆ ಇವಾಗ. ಒಳ್ಳೆ ಫೈಟ್ ಇದೆ. 1-1 ಆಗಿದೆ. ನೆಕ್ಸ್ಟ್ ಯಾರು ಪಾಯಿಂಟ್ ತೊಗೊಂತಾರೆ ನೋಡೋಣ. ಇಲ್ಲಿ ಹಿಡಿಬೋದಿತ್ತು ಅಮಿತ್ ಅವರು. ವೇದು ಅವ್ರು ಬೇರೆ ಹಿಡಿಯೋ ಅಂದ್ರು, ಬಟ್ ಅಮಿತ್ ಅವ್ರು ಬರೀ ಓಡೋದ್ರಲ್ಲೇ ಇದ್ರು. ಸೊ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಅಟ್ಯಾಕ್ ನಡೀತಾ ಇದೆ. ಸ್ವಲ್ಪ ಏನೋ ಕನ್ಫ್ಯೂಷನ್ ನಡೀತಿದೆ, ಯಾಕಂದ್ರೆ ಫಸ್ಟು ಆ ಸೈಡ್ ಎಸಿಬೇಕಿತ್ತು, ಬಟ್ ಈ ಸೈಡಿಂದ ಥ್ರೋ ಬಂತು. ಅಷ್ಟರೊಳಗಡೆ ಕಟ್ಟೆ ಬಿಡಿದ್ದಾರೆ ಶೆಟ್ಟಿ ಅವರು. ನಗಾರಿ ಹಾಗಾಯ್ತು. ಸೈಕಲ್ ಗ್ಯಾಪಲ್ಲಿ ಕಟ್ಬಿಟ್ರು. ಆ ಸೈಡ್ ಈ ಸೈಡ್ ಬಲೂನ್ ಬೀಳ್ತಾನೆ ಇತ್ತು, ಬಟ್ ತಲೆ ಕೆಡಿಸ್ಕೊಳ್ಳಿಲ್ಲ, ಕಟ್ಬಿಟ್ರು. 2 ಪಾಯಿಂಟ್ ಸಿಕ್ಕಿದೆ ಇಲ್ಲಿ. 3-1 ಈಗ ಆಟ. ಕಿಶನ್ ಅವ್ರು ತುಂಬ ಅಗ್ರೆಸಿವ್ ಆಗಿದ್ದಾರೆ. ಬಾಲ್ ಬೀಳಕ್ಕೆ ಫಸ್ಟ್ ನನ್ನ ತಾಕದ ಮೇಲೆ ನಮ್ಮ ಟೀಮ್ ಅವ್ರಿಗೆ ತಾಕಬೇಕು ಅನ್ನೋ ಥರ ನುಗ್ತಾ ಇದ್ದಾರೆ ಕಿಶನ್ ಅವರ. ಫುಲ್ ಆಕ್ರೋಶ ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ. ವಾಟರ್ ಬಲೂನ್ ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ ಕಿಶನ್ ಅವರು. ಆಗ್ಲೇ 2 ಚಾನ್ಸಸ್ ಆಗಿದೆ ಶ್ರೇಯಸ್ದು. ಲಾಸ್ಟ್ ಚಾನ್ಸ್. ಈ ಚಾನ್ಸ್ ಹೊಡಿತಾರ ನೋಡೋಣ ಬನ್ನಿ. ಹೊಡೆದೇ ಬಿಟ್ರು. ಯಾವಾಗಲೂ 3rd ಚಾನ್ಸ್ ಹೊಡಿತಾ ಇದಾರೆ. ಎಲ್ಲ ಕಡೆ ಕಂಗಾಲಾಗಿ ಓಡ್ತಾ ಇದ್ದಾರೆ. ದಿಕ್ಕಾಪಲ್ ಇವರೇ ಹೋಗಿ ಹೊಡೆಸ್ಕೊಂಡಿದ್ದಾರೆ ಹೋಗ್ಬಿಟ್ಟು. ಇದು ಯಾಕೋ ಸ್ಟ್ರಾಟಜಿ ಇಲ್ಲಿ ಏನೋ ಪ್ರಾಬ್ಲಮ್ ಆಯ್ತು. ಅವರವರೇ ಗುದ್ಕೊಂಡು ಅವರೇ ಹೊಡೆಸ್ಕೊಂಡಿದ್ದಾರೆ. ಈಸಿ ಇತ್ತು, ಬಟ್ ಗೇಮ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಯಾಕಂದ್ರೆ ಇವ್ರಿಗೂ ಬಿದ್ದಿರೋದ್ರಿಂದ ಇವಾಗ 3-2 ಆಗಿದೆ ಆಟ. ಓಕೆ, ಇವಾಗ ಕ್ಯಾಚ್ ಕೊಡ್ಬೋದು. ಚಿಂಟು ಅವರು ಫಸ್ಟ್ ಅಟೆಂಪ್ಟ್ ಮಿಸ್ ಆಗಿದೆ, ಸೆಕೆಂಡ್ ಅಟೆಂಪ್ಟ್ ಹಾಕಿದ್ದಾರೆ, 3rd ಅಟೆಂಪ್ಟ್ ಮಿಸ್ ಮಾಡಿದ್ರು. ಏನು ವೇದ ಅವರು ಫಸ್ಟ್ ಅಟೆಂಪ್ಟ್ ಮಿಸ್ ಮಾಡಿದ್ದಾರೆ, ಬಟ್ ವೇದ ಅವರು ಎಸಿತಾ ಇರೋದು ಹೆಂಗೆ ಅಂದರೆ ಸೂಪರ್ ಗುನ್ನಾನೇ ಅನ್ಬೋದು. ಜಾವ್ಲಿನ್ ಥ್ರೋ ರೇಂಜ್ಗೆ ಎಸಿತಾ ಇದ್ದಾರೆ ವೇದಾಂತ್ ಅವರು. ಇಲ್ಲಿ ಯಾಕೋ ಇವ್ರ ಟೀಮರಲ್ಲಿ ಒಬ್ಬರು ಹೊಡೆಯೋ ಥರ ಕಾಣಿಸ್ತಾ ಇಲ್ಲ. ಎಲ್ಲರದು ಮಿಸ್ ಆಯಿತು. ಇದೊಂಥರ ಪ್ರೀ ಪ್ಲ್ಯಾಂಟಾಗಿ ನಾವು ಮಿಸ್ ಮಾಡ್ತೀವಿ, ನೀವು ಹೊಡೀರಿ ಅನ್ನೋ ಥರ ಕೊಟ್ಟಿರಂಗಿದೆ. ನೋಡೋಣ ಬನ್ನಿ. ಇವರು ಹಂಗೆ ಪ್ರೀ ಪ್ಲ್ಯಾಂಟಾಗಿ ಮಿಸ್ ಮಾಡ್ತಾರೆ ಈ ಟೀಮ್ ಅವರು. ಯಾಕಂದ್ರೆ ಹೊಡೆದ್ರೆ ಇವ್ರು ಹೊಡೆದಿದ್ದಾರೆ, ಹೊಡೆದು ಕಟ್ಟಕ್ಕೆ ಹೋಗಿದ್ದಾರೆ ಆಲ್ರೆಡಿ. ಯಾಕೋ ಚಿಂಟು ಅವರು ಮಿಸ್ ಮಾಡಿದ್ರು.
ಓ ಶ್ರೇಯಸ್ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಕಿಶನ್ ಅವ್ರು ಮತ್ತೆ ನಾನು ಮುಂದೆ ಅಂತ ಹೋಗ್ತಾ ಇದ್ದಾರೆ. ಶ್ರೇಯಸ್ ಅವ್ರು ಇನ್ನೇನು ಕಟ್ಟಬೇಕು, ಈಸಿ ಇದೆ. ಶ್ರೇಯಸ್ ಅವರು ಈಸಿ ಇದೆ, ಕಟ್ಬೋದು ಆ್ಯಕ್ಚುಲಿ. ಓ ಈ ಸತಿ ತುಂಬ ಬಲೂನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರು ಅನ್ಸು ಶ್ರೇಯಸ್ ಅವರು. ಇವಾಗ ಒಂದು ಎತ್ಕೊಂಡ್ರು ಆ ಕಡೆ. ಓ ಡೈರೆಕ್ಟ್ ಹಿಟ್ಟು ನೋಡಿ, ಅಷ್ಟು ಸ್ಟ್ರೆಚಿಂಗ್ ಬೇಕಾಗೇ ಇರಲಿಲ್ಲ. ಸ್ಟ್ರೆಚ್ ಮಾಡಿದ್ರು ಅಂಡ್ ಶಾಟ್. ತಿಕ್ಕೆ ಹೊಡೆದಿದ್ದಾರೆ ಇಲ್ಲಿ ಚಿಂಟು ಅವರು. ಕಟ್ತೀಯ ನೀನು ತವ ನಿನ್ ತಿಕ್ಕೆ ಅಂದ್ಬಿಟ್ಟು ಹೊಡೆದಿದ್ದಾರೆ. ಈ ಚಿಂಟು ಅವ್ರು ಹೆಂಗಿದ್ದಾರೆ ಅಂದರೆ ಕುಂಡಿ ಊರಿದ್ರೆ ಹೊಡಿತಾ ಇದ್ದಾರೆ, ಕುಂಡಿ ಊರು ಹೊಡಿತೀನಿ ಅನ್ನೋ ಥರ ಇದ್ದಾರೆ. ಆಟ 3-3 ಬಂದಿದೆ ಇಲ್ಲಿ ಅಮಿತ್ ಅವ್ರು ಈ ಸತಿ ಯಾರು ಹೊಡಿತಾರ ನೋಡೋಣ. ಅಮಿತ್ ಅವ್ರು ಯಾಕೋ ಒಂಥರ ಲಗೋರಿ ಕಲ್ಗಳಿಗೆ ನೋವಾಗುತ್ತೇನೋ, ಏಟಾಗುತ್ತೆ, ಮೆತ್ತಗೆ ಎಸೆಯೋಣ ಅನ್ನೋ ಥರ ಎಸಿತಾ ಇದ್ದಾರೆ ಅಮಿತ್ ಅವರು. ಹೌದು, ಅವರು ಒಂಥರ ಸ್ಪಿನ್ ಬಿಡ್ತಾ ಇದ್ದಾರೆ ನೋಡಿ, ಒಂಥರ ಸ್ಪಿನ್. ಬೀಳಲಿಲ್ಲ ಒಂದು. ಇವಾಗ ನೋಡಿ ಡೈಲ್ ಸ್ಟೈನ್ ಅಂತ ಹೇಳ್ಬೋದು ಇವ್ರಿಗೆ, ಆ ಥರ ಎಸಿತಾರೆ ನೋಡಿ ಇವರು. ಅವ್ರ ಕಂಪ್ಲೀಟ್ ಆಪೋಸಿಟ್. ನೋಡಿದ್ರ ಸ್ಪೀಡ್ ತುಂಬಾ ಸ್ಪೀಡ್ ಕಿಲ್ಸ್ ಅಂತಾರಲ್ಲ, ಇಲ್ಲಿ ಸ್ಪೀಡ್ ಕಿಲ್ಸ್ ಅಲ್ಲ. ಓ ಡೈರೆಕ್ಟ್ ಕ್ಯಾಚ್ ಡೈರೆಕ್ಟ್ ಕ್ಯಾಚ್. ಗೇಮ್ ಟರ್ನಿಂಗ್ ಮೂಮೆಂಟ್ ಇದು. ಯಾಕಂತ ಹೇಳಿದ್ರೆ 3-3 ಆಗಿತ್ತು. ಒಳ್ಳೆ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಹಿಡಿದಿದ್ದಾರೆ ಇಲ್ಲಿ. It's unbelievable stuff. ಗೇಮ್ ಈಗ 4-3 ಆಗಿದೆ. ಆ ಕ್ಯಾಚ್ ತುಂಬಾ ಇಂಪಾರ್ಟೆಂಟ್ ಇತ್ತು. 4-3 ಆಗಿದೆ ಆಟ. ಇನ್ನು 1 ಪಾಯಿಂಟ್ ಬಂದ್ರೆ ಇವ್ರ ಟೀಮ್ ಗೆಲ್ಲುತ್ತೆ. ಫಸ್ಟ್ ಶಾಟೇ ಹೊಡೆದಿದ್ದಾರೆ ಕಿಶನ್ ಅವರು. ಫಸ್ಟ್ ಶಾಟ್ ಹೊಡೆದಿದ್ದಾರೆ. ನೋಡೋಣ ಯಾವ ಥರ ಸ್ಟ್ರಾಟಜಿಯಲ್ಲಿ ಮೂವ್ ಮಾಡ್ತಾರೆ ಅಂದ್ಬಿಟ್ಟು 3 ಜನ. ಓಕೆ, ಕಿಶನ್ ಅವ್ರು ಮತ್ತೆ ನಾನೇ ಮುಂದೆ ಬರ್ತೀನಿ ಅಂತ ಬಂದರು, ಮಿಸ್ ಆಯಿತು. ನೋಡೋಣ ಇವಾಗ ವೇದವರು ಇಲ್ಲ ಚಿಂಟು ಅವ್ರು ಆ ಕಡೆಯಿಂದ ಹೊಡಿಬೇಕು. ಮಿಸ್ ಆಯಿತು ಕಿಶನ್ಗೆ. ಇಲ್ಲಿ ಕಿಶನ್ ಮಿಸ್ ಮಾಡಿದ್ದಾರೆ. ಐ ಥಿಂಕ್ ಇವ್ರ ಟೀಮ್ ಅವರು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಚಿಂಟು ಅವರೇ ಎಸಿತಾ ಇದ್ದಾರೆ. ಒಂದಾದ್ಮೇಲೆ ಒಂದು ಎಸಿಬೇಕು, ಬಟ್ ಚಿಂಟು ಅವರೇ ಈಗ ವೇದು ಅವ್ರ ಥ್ರೋ. ವೇದು ಅವ್ರು ಎಸ್ದ್ರು, ಚಿಂಟುನು ಎಸ್. ಒಳ್ಳೆ ಮಿಸ್ ಮಾಡ್ಕೊಂಡ್ರು ಇಲ್ಲಿ ನೋಡಿ. ಫಸ್ಟ್ ಕಾಲಡಿ, ನೆಕ್ಸ್ಟ್ ಹೆವಿ ಕ್ಲೋಸ್ ಇತ್ತು ಬಾಡಿಗೆ. ಒಳ್ಳೆ ರಿಫ್ಲೆಕ್ಸ್. ಲಗೋರಿ ಕಮ್ ಡಾಜ್ ಬಾಲ್ ಆಡ್ಬಿಟ್ಟಿದ್ದಾರೆ ಶ್ರೇಯಸ್ ಅವರು. ಇಲ್ಲಿ ಕಟ್ಟಬೇಕು, ಬಟ್ ಯಾಕೋ ಯಾರು ಕಟ್ಟೋದ್ರಲ್ಲಿ ಇಂಟ್ರೆಸ್ಟ್ ತೊಗೊತಾ ಇಲ್ಲ. ಕಿಶನ್ ಅವ್ರು ಮುಂದೆ ಬಿದ್ದಿರೋ ಪೀಸಸ್ ಎತ್ಕೊಂಡ್ಬರ್ತೀನಿ ಇರು ಅಂತ ಹೋಗಿದ್ದಾರೆ, ಬಟ್ ಹೋಗಿ ಅದೇಗೆ ಹೊಡೆಸ್ಕೊಂಡಿದ್ದಾರೆ. ಕಿಶನ್ ಅವರು ಇರು ನಾನು ಮುಂದೋಗಿ ಪೀಸಸ್ ತರ್ತೀನಿ ಅಂತ ಹೋಗಿಲ್ಲ, ಮುಂದೋಗಿ ಒಡ್ಸ್ಕೊಂಬರ್ತೀನಿ ಅನ್ನಂಗೆ ಹೋಗಿ ಒಡ್ಸ್ಕೊಂಬಂದ್ಬಿಟ್ಟಿದ್ದಾರೆ ಬಾಲಲ್ಲಿ. 4-4 ಒಳ್ಳೆ ಆಟ ನಡೀತಾ ಇದೆ ಇಲ್ಲಿ. ಈಗ ಲಾಸ್ಟ್ ಯಾರು ಪಾಯಿಂಟ್ ಗೆಲ್ತಾರೋ ಅವ್ರದ್ದೇ ವಿಕ್ಟ್ರಿ ಇವತ್ತು. ಡೈರೆಕ್ಟ್ ಹೊಡಿಬೇಡ, ಗೇಮಿಂಗ್ ಎಲ್ಲ ಚೆನ್ನಾಗಿತ್ತು. ಡೈರೆಕ್ಟ್ ಹೊಡೆದ್ರೆ ಗಾನ್. ಬರ್ಲಿ ಚಿಂಟು ಹೊಡಿಬೇಕು. ಅಯ್ಯೋ ಇದಾಗ್ಬಾರ್ದಿತ್ತಲ್ಲ. ಈ ಸತಿ ಇರೋದೀಗ ಆಟ. ಬಿತ್ತು ಅಂತ ಹೇಳಿದ್ರೆ ಇವ್ರು ಗೆಲ್ತಾರೆ, ಕಟ್ಟಿದ್ರು ಅಂದ್ರೆ ಅವ್ರು ಗೆಲ್ತಾರೆ. ಕಟ್ಟಿದ್ರ ಬಿತ್ತ. ನೋಡೋಣ ಬನ್ನಿ ಇವಾಗ. ಈ ಕಡೆಯಿಂದ ಕಿಶನ್ ಅವರು ಅಮಿತ್ ಗೇಮ್ ಮಾಡಿದ್ರು, ಚಿಂಟು ಗೇಮ್ ಮಾಡ್ತಾರ. ಶ್ರೇಯಸ್ ಅವ್ರು ಏನ್ ಮಾಡ್ತಾ ಇದಾರೆ, ಬಟ್ ಬೀಳ್ತಾ ಇಲ್ಲ. ಅಂತೂ ಆಟ ಮುಗ್ದಿದೆ ಇಲ್ಲಿ. 5-4 ಗೆದ್ದಿದ್ದಾರೆ. ಫುಲ್ ಬ್ಯಾಕ್ ಟು ಬ್ಯಾಕ್ ಥ್ರೋಸು. ಇಲ್ಲಿ ಹರಿ ಅವರು ಹೋಮ ಸ್ಟಾರ್ಟ್ ಮಾಡಿದ್ದಾರೆ. ಆಶೀರ್ವಾದ ಎಲ್ಲ ತಗೊಂಡು ದೃಷ್ಟಿ ಎಲ್ಲ ತೆಗೆದ್ರು. ಬೆಟ್ಟದ ಮೇಲೆ ಬೆಟ್ಟ ಕಟ್ಟಕ್ ಹೋದ್ರು, ಬಟ್ ಬಿದೋಯ್ತು ನೋಡಿ. ಫಸ್ಟ್ ಶೆಟ್ಟಿ ಅವ್ರು ಎಸ್ದ್ರು, ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಕಿಶನ್ ಎಸ್ದ್ರು, ಫಟ್ ಅಂತ ಹೋಗಿ ತೊಡೆಗೆ ಬಿದ್ದಿದೆ. ಇದ್ರ ಜೊತೆ 5-4 ಆಗಿ ಶ್ರೇಯಸ್ ಕಿಶನ್ ಹರಿ ಟೀಮ್ ಗೆದ್ದಿದೆ. ಸೊ ನಾವಂತೂ OG ಗೇಮ್ ಲಗೋರಿ ಆಡ್ಬಿಟ್ಟು ತುಂಬಾನೇ ಮಜಾ ಮಾಡಿದ್ದೀವಿ. ವಿಡಿಯೋ ನೋಡ್ಬಿಟ್ಟು ನೀವು ತುಂಬಾ ಮಜಾ ಮಾಡಿದ್ದೀರಾ ಅನಿಸ್ತಾ ಇದೆ. ಮತ್ತೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಾಟರ್ ಬಲೂನ್ನ ಟ್ವಿಸ್ಟ್ ಇಟ್ಬಿಟ್ಟು ಲಗೋರಿ ಗೇಮ್ನ ಆಡಿ ಟ್ರೈ ಮಾಡಲೇಬೇಕು. ಅಲ್ಲಿವರೆಗೂ Sirapura galli suttu mutta